So in the last class, while we are discussing about measurement of conductance, so ಇದರಲ್ಲಿ so first ನಾವೇನ್ ಮಾಡಿದ್ವಿ, ಎರಡು platinum electrode ತಗೊಂಡಿದ್ವಿ, right, which is separated by distance L and having a cross section of area A ಅಂತ, ಹೌದಾ? Yes, sir. Yeah. So ಅಲ್ಲಿ ಸೊ ಇದು ಏನಿದೆ, ಸೊ ಎರಡು ಎಲೆಕ್ಟ್ರೋಡ್ was sealed in a glass tube. Okay, so that was sealed in a glass tube. ಸೊ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಫಿಲ್ ಮಾಡಿದ್ವಿ ಇದ್ರೊಳಗೆ. ಓಕೆ, ಸೊ ದಿಸ್ ಇಸ್ ದ ಎಲೆಕ್ಟ್ರೋಲೈಟ್. ಸೊ ಒಂದು ಎಲೆಕ್ಟ್ರೋಲೈಟ್ ಅದಕ್ಕೆ ಫಿಲ್ ಮಾಡಿರ್ತೀವಿ. ಸೊ ಮತ್ತೆ ಅದ್ರದ್ದು ಎರಡು ಎಂಡ್, ಒಂದು ಪಾಸಿಟಿವ್ ಮತ್ತೆ ಇನ್ನೊಂದು ನೆಗೆಟಿವ್ ಎಂಡ್. ಓಕೆ, ಸೊ ಇದು ಎರಡು ಏನಿದೆ, these two are connected to the Wheatstone bridge like this. So the resistance, okay, so ಇಲ್ಲೊಂದು ಗ್ಯಾಲೋನೋಮೀಟರ್ ಅಥವಾ ಡಿಟೆಕ್ಟರ್ ಇರ್ಬೋದು. ಸೊ ಇದು ನಾವು ಹೇಳ್ದಂಗೆ R4 R3, so ಇದು R1, this is a variable resistance, and ಇಲ್ಲಿ ಏನಿದೆ, what is here, this is the conductivity cell here. ಸೊ ಇಲ್ಲಿ ಒಂದು ಕಂಡಕ್ಟಿವಿಟಿ ಸೆಲ್ ಇದೆ. ಓಕೆ, ಸೊ ಇಲ್ಲಿ ನಾನು ಹೇಳಿದ್ದೆ ವಿಲ್ ಟೇಕ್ ವಾಟ್, ವಿಲ್ ನಾಟ್ ಟೇಕ್ DC, ಇನ್ಸ್ಟೆಡ್ ಆಫ್ DC ಅಂತ ತಗೋತೀವಿ ನಾವು AC. Yeah, AC. ಸೊ AC ಕರೆಂಟ್ಗೆ ಸಿಂಬಲ್ ಬರೀತೀವಿ, ನೋಡಿದ್ರಲ್ಲ ಹೀಗೆ, ಹೌದಾ? AC ಸೋರ್ಸ್. ಓಕೆ, ಸೊ ಆಕ್ಚುಲಿ ಇದು ಇಲ್ಲಿ ಕನೆಕ್ಟ್ ಆಗಬೇಕು, ರೈಟ್? ಒಂದು ರಫ್ ಆಗಿ ಡಯಾಗ್ರಾಮ್ ಹಾಕಿದ್ದೀನಿ. ಸೊ ದೀಸ್ ಟು ವಿಲ್ ಬಿ ಕನೆಕ್ಟೆಡ್ ಟು AC ಸೋರ್ಸ್, ಕರೆಕ್ಟಾ? Okay. So this is the arrangement what we are going to do to find the conductivity. Okay, ಅಥವಾ ಕಪ್ಪ, ಕಂಡಕ್ಟಿವಿಟಿ ಅಥವಾ ಕಪ್ಪ ಅಂತ ಕರೀತೀವಿ. Okay. ಸೊ ಇಲ್ಲಿ ಆಲ್ರೆಡಿ ನಾವು AC ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಸೊ AC ಯೂನಿಟ್ ಯೂಸ್ ಮಾಡ್ತೀವಿ ನಾವು. So major agi what you have to remember here is the AC is used to prevent electrolysis. To prevent electrolysis. So electrolysis ಆಗದೆ ಇರೋ ಹಾಗೆ prevent ಮಾಡೋದಕ್ಕೆ we are using AC here. Okay, so DC ಯೂಸ್ ಮಾಡಿದ್ರೆ ಏನಾಗುತ್ತೆ? ಸೊ DC ಅಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಯಾವಾಗ ಕ್ಯಾಥೋಡ್ ಮತ್ತೆ ಆನೋಡ್ ಫಿಕ್ಸ್ ಆಗಿರ್ತದೆ. ಓಕೆ, ಸೊ ಕ್ಯಾಥೋಡ್ ಇಸ್ ಫಿಕ್ಸ್ಡ್ ಅಂಡ್ ಆನೋಡ್ ಇಸ್ ಫಿಕ್ಸ್ಡ್. ಸೊ ಇದು ಯಾವತ್ತು ಕ್ಯಾಥೋಡೇ ಆಗಿ ಆಕ್ಟ್ ಮಾಡಬೇಕು, ಇದು ಯಾವತ್ತು ಆನೋಡ್ ಆಗೇ ಆಕ್ಟ್ ಮಾಡಬೇಕು, ದೇ ಶುಡ್ ನಾಟ್ ಚೇಂಜ್ ಅಂತ ಇದ್ದಾಗ, ಆ ತರ ಫಿಕ್ಸ್ ಮಾಡಿದ್ದಾಗ ವಿ ಯೂಸ್ ದಿಸ್ DC. ಓಕೆ, ಸೊ ಆ ಕೇಸಲ್ಲಿ DC ಯೂಸ್ ಮಾಡ್ತೀವಿ. ಸೊ ಆನೋಡ್ AC ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಅಯಾನ್ಸ್ ಏನಾಗುತ್ತೆ, ದೇ ನಾಟ್ ಗೋಯಿಂಗ್ ಟು ಡೆಪಾಸಿಟ್ ಆನ್ ದ ಸರ್ಫೇಸ್ ಆಫ್ ಕ್ಯಾಥೋಡ್ ಆರ್ ಆನೋಡ್. ಓಕೆ, ಸೊ ಕ್ಯಾಥೋಡ್ ಅಲ್ಲಿ ಡೆಪಾಸಿಟ್ ಆಗೋದು. ಸೊ ಕ್ಯಾಥೋಡ್ ಮೇಲೆ ಅವು ಏನಾಗಲ್ಲ, ಡೆಪಾಸಿಟ್ ಆಗಲ್ಲ. ಯಾವಾಗ? ವೆನ್ ಯೂಸ್ AC. ಅರ್ಥ ಆಗ್ತಿದೆ ಎಲ್ರಿಗೂ? ಸೊ DC ಯೂಸ್ ಮಾಡಿದ್ರೆ ಏನಾಗುತ್ತೆ, ದ ಅಯಾನ್ಸ್ ಗೆಟ್ಸ್ ಡೆಪಾಸಿಟೆಡ್, ಹೌದಲ್ವಾ? ಓಕೆ, ಸೊ AC ಯೂಸ್ ಮಾಡಿದ್ರೆ ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ಟೈಮ್ ತನಕ ಇದು ಪಾಸಿಟಿವ್ ಆಕ್ಟ್ ಮಾಡುತ್ತೆ, ಇದು ನೆಗೆಟಿವ್ ಆಕ್ಟ್ ಮಾಡುತ್ತೆ. ಆಮೇಲೆ ಇಟ್ ಕ್ಯಾನ್ ಸ್ವಿಚ್, ಇದು ನೆಗೆಟಿವ್ ಆಗ್ಬೋದು, ಇದು ಪಾಸಿಟಿವ್ ಆಗ್ಬೋದು, ಈ ತರ ಸ್ವಿಚಿಂಗ್ ಆಗಬಹುದು. ದಟ್ ಈಸ್ ಗೋಯಿಂಗ್ ಟು ಬಿ ಪಾಸಿಬಲ್. ಓಕೆ, ಸೊ ದಟ್ ಈಸ್ ದ ಕೇಸ್ ಆಫ್ ವೆನ್ ಯು ಆರ್ ಯೂಸಿಂಗ್ AC.
DC ಯೂಸ್ ಮಾಡಿದ್ರೆ ಇವೆರಡು ಫಿಕ್ಸ್, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಅದೇ ರೀತಿ ಆ AC ಇದ್ದಾಗ ಅಯಾನ್ಸ್ ಏನಾಗಿರುತ್ತೆ, ದೇ ನಾಟ್ ಗೋಯಿಂಗ್ ಟು ಡೆಪಾಸಿಟ್, ದೇ ಜಸ್ಟ್ ಗೋಯಿಂಗ್ ಟು ಮೂವ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್, ಮೂವ್ ಆಗ್ತಾ ಇರುತ್ತೆ, ಬಟ್ ದೇ ವಿಲ್ ನಾಟ್ ಗೆಟ್ ಡೆಪಾಸಿಟ್. ಓಕೆ, ಡೆಪಾಸಿಟ್ ಆಗ್ಬಿಟ್ರೆ ನಮ್ಗೆ ಕಂಡಕ್ಟಿವಿಟಿ ಕಂಡುಹಿಡಿಯಕ್ಕಾಗಲ್ಲ. ನಮ್ಗೆ ಕಂಡಕ್ಟೆನ್ಸ್ ಅಂದ್ರೆ ಏನೋ ಮೂವ್ಮೆಂಟ್ ಆಫ್ ಅಯಾನ್ಸ್ ಆಗ್ತಾ ಇರ್ಬೇಕು. ಸೊ ಅವಾಗ ನೀವು ಕಂಡಕ್ಟಿವಿಟಿನ ಕಂಡುಹಿಡಿಬಹುದು. ಓಕೆ, ಸೊ ಆ ಕೇಸಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿ AC ನ ಯೂಸ್ ಮಾಡ್ತೀವಿ. ಸೊ ದೆನ್ ಸೊ ಅದನ್ನ ನಾವೇನು ವೀಟ್ ಸ್ಟೋನ್ ಬ್ರಿಡ್ಜ್ ಕನೆಕ್ಟ್ ಮಾಡಿರ್ತೀವಿ. ಸೊ ಅದನ್ನ ನಾನು ಹೇಳ್ದಂಗೆನೆ ಲಾಸ್ಟ್ ಟೈಮ್ ಅಲ್ಲಿ. ಸೊ ಇವೆರಡು ಫಿಕ್ಸ್ ಇರುತ್ತೆ, R2 R3 ಮತ್ತೆ R4. R1 ನ ವೇರಿಯೇಷನ್ ಮಾಡಿ ಏನ್ ಮಾಡ್ತೀವಿ, ಇದನ್ನ ಗ್ಯಾಲೋಮೀಟರ್ ಡಿಫ್ಲೆಕ್ಷನ್ ಏನಾಗ್ಬೇಕು, 0 ಬರ್ಬೇಕು. ಸೊ 0 ಬಂದಾಗ I ಏನಾಗುತ್ತೆ, ಕರೆಂಟು that will be equal to 0. ಸೊ ಕರೆಂಟ್ ಫ್ಲೋ ಏನಾಗಿದೆ, 0 ಆಗುತ್ತೆ. ಓಕೆ, ಸೊ ಆಮೇಲೆ ನಮ್ಗೆ ಏನಾಗುತ್ತೆ, ಇಲ್ಲಿ ಫಾರ್ಮುಲಾ ಇದೆ. ಯಾವಾಗ ಏನು, ರೇಷಿಯೋ ಆಫ್ R2 by R1 is equal to R4 by R3, ಈ ರೇಷಿಯೋ. ಸೊ ಇದಕ್ಕೆ ಈ ರೇಷಿಯೋ ಈಕ್ವಲ್ ಆಗಿರುತ್ತೆ. ಇದು ಈ ಕಂಡಕ್ಟಿವಿಟಿ ಸೆಲ್ ಏನಿದೆ, ಇದು R2. ಸೊ ನಿಮ್ಗೆ R2 ಬೇಕು, R2 ಅಲ್ಲೇ ಇಟ್ಕೊಂಡು R4 into R1 by R3 ಮಾಡ್ತೀರಾ. ಸೊ ಇದರಿಂದ ಏನ್ ಸಿಗುತ್ತೆ ನಿಮ್ಗೆ, ರೆಸಿಸ್ಟೆನ್ಸ್ ಸಿಗುತ್ತೆ. ಓಕೆ, ಸೊ ಅಥವಾ ರೆಸಿಸ್ಟಿವಿಟಿ ಸಿಗುತ್ತೆ, ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ, ದಟ್ ಈಸ್ ರೋ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ನಮ್ಗೆ ಇನ್ನೊಂದು ಫಾರ್ಮುಲಾ ಇದೆ ಇಲ್ಲಿ, ಕಂಡಕ್ಟಿವಿಟಿ, ದಟ್ ಈಸ್ ಕಪ್ಪಾ ಇಸ್ ಈಕ್ವಲ್ ಟು, ಫಾರ್ಮುಲಾ ಏನ್ ಗೊತ್ತಿದ್ಯಾ, ಲಾಸ್ಟ್ ಕ್ಲಾಸ್ ಅಲ್ಲಿ G0 by R2. ನೋ, ಇದು ಬರ್ದಿದೆ ನೋಡಿ, ಕಂಡಕ್ಟೆನ್ಸ್ ಇಂಟು ಸೆಲ್ ಕಾನ್ಸ್ಟೆಂಟ್. ಇದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ, ಇಲ್ಲಿ ಮೋಸ್ಟ್ಲಿ ಯು ವಿಲ್ ಗೆಟ್ ಓನ್ಲಿ ದ ರೆಸಿಸ್ಟೆನ್ಸ್. ಇಲ್ಲಿ ರೆಸಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ರೆಸಿಸ್ಟೆನ್ಸ್ ಇನ್ವರ್ಸ್ ಮಾಡಿದ್ರೆ ಏನ್ ಸಿಗುತ್ತೆ, ಕಂಡಕ್ಟೆನ್ಸ್ ಸಿಗುತ್ತೆ. ಸೊ ಕಂಡಕ್ಟೆನ್ಸ್ ಇಂಟು ಸೆಲ್ ಬೈ ಸೆಲ್ ಕಾನ್ಸ್ಟೆಂಟ್. ವಾಟ್ ಇಸ್ ಸೆಲ್ ಕಾನ್ಸ್ಟೆಂಟ್, G star. G star is equal to L by A ಅಲ್ವಾ? Yes sir. Yes sir. L by A is called as conductance ಅಲ್ವಾ? So I'm sorry, L by A is called as cell constant. ಈ conductance ನ I can write it as 1 by R2 ಅಂತ ಬರ್ಕೋಬಹುದು. ಸೊ 1 by R2 ಗೊತ್ತಾಗುತ್ತೆ, ಏನ್ ಸಿಗುತ್ತೆ, ಕಂಡಕ್ಟೆನ್ಸ್ ಸಿಗುತ್ತೆ, ಇಂಟು L by. ಸೊ ಏನ್ ಸಿಕ್ತು ನಿಮ್ಗೆ ಇಲ್ಲಿ ಟೋಟಲ್ ಆಗಿ, ಕಂಡಕ್ಟಿವಿಟಿ ಸಿಕ್ತು. ಗೊತ್ತಾಗ್ತಿದ್ಯಾ? Yes sir. Yes sir. So this is how you can measure the conductance or the conductivity. Okay, so measurement ಮಾಡಬಹುದು using ಯಾವುದು, Wheatstone bridge. Okay, so Wheatstone bridge ನ ಯೂಸ್ ಮಾಡಿಕೊಂಡು ಕಂಡಕ್ಟೆನ್ಸ್ ನ ನಾವು ಮೆಜರ್ ಮಾಡಬಹುದು. ಕ್ಲಿಯರ್ ಆಗಿದೆಯಾ? ಸೊ ಆ ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಏನಿದೆ ನೋಡಿ ಇಲ್ಲಿ. ಓಕೆ, ಸೊ ಈ ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಏನಿದೆ, ಈ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಕಂಡಕ್ಟೆನ್ಸ್ ಎಷ್ಟು, ಕಂಡಕ್ಟಿವಿಟಿ ಎಷ್ಟು ಅನ್ನೋದು ನಮಗೆ ಬೈ ದಿಸ್ ಎಕ್ಸ್ಪೆರಿಮೆಂಟ್ ವಿಲ್ ಗೆಟ್ ಟು ನೋ. ಸೊ ದಿಸ್ ದ ಎಕ್ಸ್ಪೆರಿಮೆಂಟ್ ವಿ ಆರ್ ಗೋಯಿಂಗ್ ಟು ಡೂ. ಸೊ ಅವ್ರು ಏನ್ ಮಾಡಿದ್ದಾರೆ, KCl ಗೆ ಡಿಫರೆಂಟ್ ಕಾನ್ಸಂಟ್ರೇಷನ್ಸ್ ಅಲ್ಲಿ ಕಂಡಕ್ಟಿವಿಟಿನ ಕಂಡಿಡ್ಕೊಂಡಿದ್ದಾರೆ KCl ಸೊಲ್ಯೂಷನ್ ಗೆ. ಮತ್ತೆ ಇಲ್ಲಿ ಟೆಂಪರೇಚರ್ ಎಷ್ಟು ಮೇಂಟೈನ್ ಮಾಡಿರ್ತೀವಿ ನಾವು, 25 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಮೇಂಟೈನ್ ಮಾಡಿರ್ತೀವಿ. ಸೊ ಈ ಟೆಂಪರೇಚರ್ ಅಲ್ಲಿ ಈ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲೈಟ್ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಇಸ್ ದಟ್ ಕ್ಲಿಯರ್? Yes sir. ಓಕೆ, ಸೊ ಅದು ನಾನು ಸ್ವಲ್ಪ ನಿಮ್ಗೆ ಹೇಳ್ಬೇಕಾಗಿತ್ತು ರಿಲೇಟೆಡ್ ಟು ಮೆಜರ್ಮೆಂಟ್ ಆಫ್ ಕಂಡಕ್ಟೆನ್ಸ್. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಸೊ ಇಲ್ಲಿ ಆ ಡಯಾಗ್ರಾಮ್ ಇದೆ ನೋಡಿ, ನೀವು ನೋಡಬಹುದು. ಸೊ ಇದು ಕಂಡಕ್ಟಿವಿಟಿ ಸೆಲ್ ಇಲ್ಲಿರುವಂತದ್ದು. ಓಕೆ, ಸೊ ಇಲ್ಲಿ ನಮ್ಗೆ ಸಾರಿ, ಇದು ವೀಟ್ಸ್ಟೋನ್ ಬ್ರಿಡ್ಜ್, ಇಲ್ಲಿರೋದು ಕಂಡಕ್ಟಿವಿಟಿ ಸೆಲ್ ಹಿಯರ್. Okay, so this is the conductive cell and this is the Wheatstone bridge.
ಓಕೆ ಸೊ ಇಲ್ಲಿ ಏನಿದೆ ನೋಡಿ ಎಲೆಕ್ಟ್ರೋಲೈಟ್ ಈ ಸೊಲ್ಯೂಷನ್ ನಾವು ಕಂಡಕ್ಟಿವಿಟಿ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಡನ್. ಸೊ ನೆಕ್ಸ್ಟ್ ನಮ್ಗೆ ಕಾನ್ಸೆಪ್ಟ್ ಇರೋದು molar conductivity. So this is very important. Molar conductivity. Okay, so next is molar conductivity. So what is molar conductivity? So you know molar conductivity andre. So molar conductivity is defined as conductance due to all the ions, conductance due to all the ions produced from 1 mole of the electrolyte at given concentration. Okay, so now observe ಮಾಡಬಹುದು molar conductivity ಅಂದ್ರೆ it is a conductance due to all the ions produced. ಎಲ್ಲಿಂದ ಯಾವಾಗ? when we have 1 mole of electrolytic solution. So 1 mole of electrolytic solution ಇದ್ದಾಗ so ನಮಗೆ ಎಷ್ಟು ಕಂಡಕ್ಟೆನ್ಸ್ ಬರ್ತಾ ಇದೆ, ಸೊ ಅದನ್ನು ನಾವೇನಂತ ಕರಿತೀವಿ ಇಲ್ಲಿ? ಸೊ ದಟ್ ಈಸ್ ಸೆಡ್ ಟು ಬಿ molar conductance. ಓಕೆ, ಸೊ ಅದನ್ನು ನಾವು molar conductivity ಅಥವಾ molar conductance ಅಂತ ಕರಿತೀವಿ. ಓಕೆ, ಸೊ ಇದನ್ನ ಹೇಗೆ ಡಿನೋಟ್ ಮಾಡ್ತೀವಿ? ಸೊ ದಿಸ್ ಇಸ್ ಡಿನೋಟೆಡ್ ಬೈ ಲ್ಯಾಂಬ್ಡಾ ಎಂ. ಸೊ ಲ್ಯಾಂಬ್ಡಾನ ಈ ತರ ಡಿನೋಟ್ ಮಾಡಿದ್ವಿ, ನಾಟ್ ಲೈಕ್ ದಿಸ್. ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಗೆ ನಾವು ಈ ತರ ಡಿನೋಟ್ ಮಾಡಲ್ಲ. So instead of that you can denote like this, lambda m. Okay, so that is the molar conductivity. ಗೊತ್ತಾಗಿದೆಯಾ? ಸೊ ಹೇಗೆ ರೆಪ್ರೆಸೆಂಟ್ ಮಾಡೋದು? lambda m is equal to kappa into volume. Okay, so from the definition, if VCm cube of a solution contains 1 mole of electrolyte, okay, so V volume, okay, so that is the volume. This volume contains what? So volume ಅಲ್ಲಿ ಏನಿದೆ? 1 mole of electrolyte. 1 mole of electrolyte. Okay, so lambda m is equal to kappa into volume. Okay, so ಈಗ let's say ಯಾವುದೋ ಒಂದು ಸೊಲ್ಯೂಷನ್ ಮೊಲಾರಿಟಿ ಕೊಟ್ಟಿದ್ದಾರೆ. ಓಕೆ, ಸೊ ಯಾವುದೋ ಒಂದು ಸೊಲ್ಯೂಷನ್ ಮೊಲಾರಿಟಿ ಕೊಟ್ಟಿದ್ದಾರೆ. ಸೊ ಮೊಲಾರಿಟಿ ನಮ್ಗೆ ಗೊತ್ತಿದೆ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 liter of solution. So 1 liter of so 1 liter ಏನೇ ಡ್ರಾ ಮಾಡ್ಬೇಕಾದ್ರುವೆ so 1 liter of solution is can be taken as volume. Okay, ಅಥವಾ number of moles of solid dissolved in 1 liter of volume ಅಂತ ಹೇಳ್ತೀವಿ. ಸೊ ಅದನ್ನ ಏನಂತ ಬರ್ಕೋಬಹುದು? ಈಗ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ ಇಲ್ಲಿ?
n value, that is 1. So 1 by V. Okay, so therefore molarity is equal to 1 by V ಆಗುತ್ತೆ. So volume 1 liter alva, so volume in liter, VL is equal to ಏನಾಗುತ್ತೆ 1 by m ಆಗುತ್ತೆ molarity. ಸೊ ಇದನ್ನ ಲೀಟರ್ ನಾವು cm ಕ್ಯೂಬ್ ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಅಥವಾ ml ಗೆ ಅಥವಾ cm ಕ್ಯೂಬ್ ಗೆ. ಓಕೆ, ಸೊ cm ಕ್ಯೂಬ್ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ನಮಗೆ, ಇದನ್ನ ಇಲ್ಲಿಗೆ 1000 ಮಲ್ಟಿಪ್ಲೈ ಮಾಡ್ತೀವಿ. ಸೊ 1 by m into 1000 ಆಗುತ್ತೆ. ಲೀಟರ್ ಇಂದ ಏನ್ ಮಾಡಿದೀನಿ, ml ಕನ್ವರ್ಷನ್ ಮಾಡಿದೀನಿ. ಸೊ ಈಗ ಈ v ಜಾಗದಲ್ಲಿ ಐ ಕ್ಯಾನ್ ಪುಟ್ ದಿಸ್ ಒನ್. ಓಕೆ, so therefore lambda is equal to m is equal to ಏನಾಗುತ್ತೆ, kappa into 1000 divided by m. ಬರಿಬೋದಾ ಹೀಗೆ? ಗೊತ್ತಾಗಿದ್ಯಾ? Yes, sir. ಓಕೆ. Yes, sir. ಓಕೆ, ಸೊ ಈಗ ಇಲ್ಲಿ SI ಯೂನಿಟ್ ಚೆಕ್ ಮಾಡಬೇಕು. ಈಗ ಕಪ್ಪಾದ SI ಯೂನಿಟ್ ಏನು? That is conductivity ಅಲ್ವಾ? Rho inverse meter inverse. ಹಾ, ಸೊ ಸೀಮನ್ ಪರ್ ಸೆಂಟಿಮೀಟರ್ ಅಲ್ವಾ? ಕಪ್ಪ is equal to ಸೊ ಇಫ್ ಇಟ್ ಈಸ್ ನಾನು ಸೆಂಟಿಮೀಟರ್ ಕ್ಯೂಬ್ ತಗೊಂಡಿದ್ದೀನಲ್ವಾ, ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ತಗೊಂಡಿರೋದ್ರಿಂದ ಇದೇನಾಗ್ಬೇಕು, ಸೀಮನ್ ಸೆಂಟಿಮೀಟರ್ ಇನ್ವರ್ಸ್ ಆಗ್ಬೇಕು. ಹೌದಾ? Yes, sir. ಜೊತೆಗೆ ಡಿವೈಡೆಡ್ ಬೈ ಮೊಲಾರಿಟಿ ಇದೆ ಇಲ್ಲಿ. ಓಕೆ, ಸೊ ಮೊಲಾರಿಟಿ ಕಾನ್ಸಂಟ್ರೇಷನ್ ಏನಾಗುತ್ತೆ, ಮೋಲ್ ಪರ್ ಲೀಟರ್ ಅಲ್ವಾ? Per liters. ಸೊ ಮೋಲ್ ಪರ್ ಲೀಟರ್. ಸೊ SI ಯೂನಿಟ್ ಏನ್ ಬರೀಬಹುದು ನಾನು, ಇಲ್ಲಿ ವಾಲ್ಯೂಮ್ ಒಂದಿದೆ ಅಲ್ವಾ, ವಾಲ್ಯೂಮ್ ಎಷ್ಟಪ್ಪ? ಸೊ ವಾಲ್ಯೂಮ್ ಯೂನಿಟ್ ಏನಾಗುತ್ತೆ, 1000 ಅಂದ್ರೆ Meter cube. cm ಕ್ಯೂಬ್ ಅಲ್ವಾ? 1000 ಅಂದ್ರೆ cm ಕ್ಯೂಬ್ ಇದು. ಸೊ cm ಕ್ಯೂಬ್ ಪರ್ ಲೀಟರ್ 1000 cm ಕ್ಯೂಬ್ ಪರ್ ಲೀಟರ್ ಅಂತ ಬರೀಬೇಕು. ಓಕೆ, ಸೊ ಏನ್ ಉಳ್ಕೊಳ್ಳುತ್ತೆ ನಮ್ಗೆ, ಸೊ ಸೀಮನ್ ಸೆಂಟಿಮೀಟರ್ into 1000 cm cube divided by n into meter per mole. ಸೊ ಎಲ್ಲೋ ಕ್ಯಾನ್ಸಲ್, ಇಲ್ಲಿ ಒಂದು m ಇಲ್ಲೊಂದು n ಕ್ಯಾನ್ಸಲ್. Siemens centimeter square by mole. Siemens centimeter square into mole inverse. Mole inverse. So this is the SI unit. Okay. So ಯಾವಾಗ ನೋಡಿಕೊಳ್ಳಿ ಇಲ್ಲಿ, when we have taken volume ಯಾವ ಟರ್ಮ್ ಅಲ್ಲಿ, Centimeters. ಅಥವಾ ಎಲ್ಲಾನು ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಅಂತ ಆದಾಗ, ಓಕೆ, ಸೊ ಆ ಕೇಸಲ್ಲಿ ನಾವು ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಅಂದ್ರೆ ನಿಮ್ಗೀಗ ಫಾರ್ ಎಕ್ಸಾಂಪಲ್ ಕಪ್ಪನ ಸೆಂಟಿಮೀಟರ್ ಇನ್ವರ್ಸ್ ಅಲ್ಲಿ ಸೀಮನ್ಸ್ ಸೆಂಟಿಮೀಟರ್ ಅಥವಾ ಸೀಮನ್ ಪರ್ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ಸೊ ಅವಾಗ ನೀವೇನ್ ಮಾಡ್ಬೇಕು, ಈ ಫಾರ್ಮುಲಾನ ಯೂಸ್ ಮಾಡ್ಬೇಕು. ಐ ಮೀನ್ ಈ ಯೂನಿಟ್ ನ ಯೂಸ್ ಮಾಡ್ಬೇಕು, ಜೊತೆಗೆ ಈ ಫಾರ್ಮುಲಾನ ಇದೇ ಯೂಸ್ ಮಾಡ್ಬೇಕು. ಕ್ಲಿಯರ್ ಆಗ್ತಿದ್ಯಾ? ಯಾವಾಗ ಯೂಸ್ ಮಾಡ್ಬೇಕು ಈ ಫಾರ್ಮುಲಾ ಅಂದ್ರೆ, when you have kappa given or expressed in terms of Siemens centimeter. When kappa is expressed, okay, remember. So when kappa is expressed in Siemens centimeter inverse, ಆ ಕೇಸಲ್ಲಿ
you have to follow this formula. Is that clear? Yes, sir. Yes, sir. ಇದೇ ಫಾರ್ಮುಲಾನ ಸ್ವಲ್ಪ ಚೇಂಜ್ ಮಾಡೋಣ. ಅಬ್ಸರ್ವ್ ಮಾಡಿ. So same formula, but when Seaman is expressed in, when kappa is expressed in, in meter inverse, ಅಂದ್ರೆ Seaman per meter inverse ಅಥವಾ Seaman meter inverse ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ, ಸೊ ಆ ಕೇಸಲ್ಲಿ ಏನ್ ಮಾಡ್ತೀವಿ ನಾವು, ಸೊ ಆ ಕೇಸಲ್ಲಿ ಸ್ಮಾಲ್ ಚೇಂಜ್ ಏನಂದ್ರೆ lambda m is equal to kappa divided by 1000 into n. Okay, so when lambda m is expressed in terms of Seaman meter inverse, Seaman meter inverse. ಈಗ ಇದ್ರದ್ದು ಯೂನಿಟ್ ಹೇಳಿ, SI ಯೂನಿಟ್ ಏನ್ ಬರುತ್ತೆ ಇದ್ರದ್ದು? ಕಪ್ಪನ್ ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ? Seaman meter inverse ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇದು ವಾಲ್ಯೂಮ್ ಎಷ್ಟು? ಮೀಟರ್ ಕ್ಯೂಬ್ ಅಲ್ವಾ? per liter into mole per liter, mole per liter. ಏನಾಗುತ್ತೆ? It should be meter cube per liter. So this will liter cube. Okay, so liter will be 1 m. So this will be Seaman meters per mole inverse. Okay, so ಇದು ಡಿಫ್ರೆಂಟ್ SI ಯೂನಿಟ್. ಸೊ ಇವೆರಡು SI ಯೂನಿಟ್ಗಳು ನೆನಪಿರ್ಬೇಕು ನಮಗೆ. ಓಕೆ, ಸೊ ಈ ಫಾರ್ಮುಲಾ ಮತ್ತೆ ಅದೇ ಫಾರ್ಮುಲಾ 1000 into kappa by m. Okay, so these two formulas are very important. So these two formulas are very important. So ಇದಕ್ಕೆ Seaman centimeter square into mole inverse. So ಇದಕ್ಕೆ Seaman meter square. Okay, so kappa will be there only. So kappa is not going to change. So just 1000 by m ಅನ್ನು ಉಲ್ಟಾ ಮಾಡಿದೀವಿ, ಅದಕ್ಕೆ ಇಲ್ಲಿ ನಮಗೆ ಲೀಟರ್ ಪರ್ ಮೀಟರ್ ಕ್ಯೂಬ್ ಉಲ್ಟಾ ಇದೆ. Okay, so ಅಷ್ಟು ಮಾತ್ರ ಚೇಂಜ್ ಮಾಡಿದೀವಿ. So these two formulas are very important, so you should remember. So next ನಮಗೆ ಕಂಡಕ್ಟೆನ್ಸ್ ಕಂಡುಹಿಡಿಯೋದಕ್ಕೆ ಈ ಫಾರ್ಮುಲಾ ಬೇಕೇ ಬೇಕು. Okay, but units are majorly important there. ಗೊತ್ತಾಗಿದೆಯಾ? So molar conductivity is under the conductance due to all the ion produced from 1 mole of electrolyte, okay, at given concentration. Is that clear? Yes, sir. Okay. Yes, sir. So next to Namgili, what we have after getting to know conductivity
and molar conductivity. So ಎರಡು ಕಾನ್ಸೆಪ್ಟ್ ನಾವು ತಿಳ್ಕೊಂಡಿದ್ದೀವಿ. ಕಂಡಕ್ಟಿವಿಟಿ ಆಲ್ರೆಡಿ ನಾವು ಈಗ ಡಿಟರ್ಮೈನ್ ಮಾಡಿದ್ದೀವಿ. ಸೊ ಅದೇ ರೀತಿ ಮೋಲಾರ್ ಕಂಡಕ್ಟಿವಿಟಿ ಅಂಡ್ molar conductivity. ಸೊ ಕಂಡಕ್ಟಿವಿಟಿ ಅಂದ್ರೆ ನಿಮ್ಗೆ ಏನು ಅಂತ ಗೊತ್ತಾಗಿದೆ ಈಗಾಗಲೇ. ಸೊ ಅದೇ ರೀತಿ just now we discussed about molar conductivity as well. So next we have to observe the variation of conductivity and molar conductivity with the concentration. Okay, so with the concentration ನಮಗೆ ಹೇಗೆ ಕಂಡಕ್ಟಿವಿಟಿ ಮತ್ತೆ ಮೋಲಾರ್ ಕಂಡಕ್ಟಿವಿಟಿ ವೇರಿ ಆಗುತ್ತೆ. ಸೊ ಆಲ್ಮೋಸ್ಟ್ ಇಯರ್ ಕನ್ಸಂಟ್ರೇಷನ್ ಅಂತ ಬಂದಾಗ ಸೊ ನಾವು ಡೈಲ್ಯೂಟ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಡೈಲ್ಯೂಷನ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಡೈಲ್ಯೂಷನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ವಾಟರ್ ಅಲ್ವಾ? ಸೊ ವಾಟರ್ ಆಡ್ ಮಾಡ್ತಾ ಹೋಗ್ತೀವಿ. ಸೊ ಅದು ಆಡ್ ಮಾಡ್ತಾ ಹೋಗ್ತಿದಂಗೆ ವಾಲ್ಯೂಮ್ ಏನಾಗುತ್ತೆ? ಇನ್ಕ್ರೀಸ್. ಎಸ್, ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದ್ ನೆನಪಿರ್ಬೇಕು ನಮ್ಗೆ. ಸೊ ನಾವು ವಾಟರ್ ಆಡ್ ಮಾಡ್ತಿದ್ರೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡೈಲ್ಯೂಷನ್ ಕೂಡ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಬೋತ್ ಕಂಡಕ್ಟಿವಿಟಿ ಅಂಡ್ ಮೋಲಾರ್ ಕಂಡಕ್ಟಿವಿಟಿ change with the concentration of the electrolyte. Okay, change with concentration of the electrolyte. Conductivity always decreases with a decrease in concentration, both for weak and strong electrolytes. So ನಾನು ನೆನ್ಪಿಟ್ಕೋಬೇಕು. ನೀವು ಕಾನ್ಸಂಟ್ರೇಷನ್ ಡಿಕ್ರೀಸ್ ಮಾಡ್ತೀರಾ ಅಂದ್ರೆ ಕಂಡಕ್ಟಿವಿಟಿ ಏನಾಗ್ತಿದೆ? ಆಲ್ವೇಸ್ decreases. Okay, I'm talking about what? Conductivity. Remember. So this can be explained by the fact that number of ions per unit volume that carry current in a solution decreases on dilution. Okay. So the conductivity of a solution at any given concentration is the conductance of unit volume solution kept between platinum electrode with unit area of cross section. So ಇದು ನಾವು already just tell you what is this. Okay, first ನಾವಿಲ್ಲಿ ಕಂಡಕ್ಟೆನ್ಸ್ ಬಗ್ಗೆ ತಿಳ್ಕೋಬೇಕು. Okay, ಸೊ ನಿಮ್ಗೆ ಗೊತ್ತಿದೆ ಕಂಡಕ್ಟೆನ್ಸ್ ಅಂದ್ರೆ ಏನು? ಸೊ ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಎಷ್ಟು ಕಂಡಕ್ಟ್ ಮಾಡ್ತಿದೆ ಅಂತ. ಓಕೆ, ಸೊ ಇಲ್ಲಿ ನಾನು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆರ್ ವೀಕ್ ಎಲೆಕ್ಟ್ರೋಲೈಟ್ ಯಾವ್ದಾದ್ರು ತಗೋಬಹುದು. You can take strong electrolyte or you can take weak electrolyte. So ಎರಡು ಕೇಸಲ್ಲಿ okay, in both the cases upon dilution, okay, upon dilution conductance ಏನಾಗುತ್ತೆ? ಕಂಡಕ್ಟೆನ್ಸ್ increases. Okay, so upon dilution conductance ಏನಾಗುತ್ತೆ? ಇಲ್ಲಿ increase ಆಗುತ್ತೆ. Conductance is going to increase. Okay, so ಈ ಕೇಸಲ್ಲಿ ನಮಗೆ ಡೈಲ್ಯೂಷನ್ ಮಾಡಿದೀವಿ ಅಂದ್ರೆ ಕಾನ್ಸಂಟ್ರೇಷನ್ ಏನೈತಿ ಇಲ್ಲಿ? Upon dilution, what happens to the concentration? Decrease. Yes, very good. So concentration decreases. So concentration decrease ಆದಾಗ ಕಂಡಕ್ಟೆನ್ಸ್ ಏನಾಗ್ತಿದೆ ನೋಡಿ? Increase ಆಗ್ತಿದೆ. So remember the difference between conductivity and conductance. Conductance and conductivity are not the same. Okay, so ಅದು ನಮ್ಮ ತಲೆಯಲ್ಲಿ ಇರಲಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಏನ್ ಮಾಡ್ತೀನಿ? ಡಿಫ್ರೆಂಟ್ ಆಗಿ ನೋಡೋದಾದ್ರೆ ಈಗ ವೀಕ್ ಎಲೆಕ್ಟ್ರೋಲೈಟ್ ಕೇಸಲ್ಲಿ ಏನಾಗ್ತಿದೆ?
in the case of weak electrolyte. So in the case of weak electrolyte, so ನಾವು ಏನ್ ಮಾಡ್ತೀವಿ, ಡೈಲ್ಯೂಷನ್ ಮಾಡ್ತಿದೀವಿ ಅಂದ್ರೆ ವಾಲ್ಯೂಮ್ ಏನ್ ಮಾಡ್ತಿದೀವಿ, ಇನ್ಕ್ರೀಸ್ ಮಾಡ್ತಿದೀವಿ. ಸೊ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತಿದ್ವಿ ಅಂದ್ರೆ ಅಬ್ವಿಯಸ್ಲಿ ಏನಾಗುತ್ತೆ, ಡೈಲ್ಯೂಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಡೈಲ್ಯೂಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಡೈಲ್ಯೂಷನ್ ಇನ್ಕ್ರೀಸ್ ಆಗ್ತದೆ ಅಂದ್ರೆ ನಮ್ಗೆ ಗೊತ್ತಿದೆ ಆಲ್ಫಾ, ಕೇಳಿದೀವಿ ಆಲ್ಫಾ, ಅಯಾನಿಕ್ ಈಕ್ವಿಲಿಬ್ರಿಯಂ, ಇಫ್ ಯು ರಿಮೆಂಬರ್. ವಾಟ್ ಈಸ್ ಆಲ್ಫಾ? What is alpha? ಸೊ ಡೈಲ್ಯೂಷನ್ ಇನ್ಕ್ರೀಸ್ ಮಾಡ್ತಾ ಇದ್ದೇನೆ ಅಂತ ಆಲ್ಫಾ. ಆಲ್ಫಾ ಅಂದ್ರೆ ಏನು? ಡಿಗ್ರಿ ಆಫ್ ಡಿಸೋಸಿಯೇಷನ್. ನೆನಪಾಗ್ತಿದ್ಯಾ ಈಗ? ಡಿಗ್ರಿ ಆಫ್ ಡಿಸೋಸಿಯೇಷನ್. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಬಂದು ಕೆ, ಅದು ಡಿಸೋಸಿಯೇಷನ್ ಕಾನ್ಸ್ಟೆಂಟ್. ಆಲ್ಫಾ ಇಸ್ ಡಿಗ್ರಿ ಆಫ್ ಡಿಸೋಸಿಯೇಷನ್. ಓಕೆನಾ? ಅಂದ್ರೆ ಡಿಸೋಸಿಯೇಷನ್ ಆಗ್ಬೋದು, ಅಯೋನೈಸೇಷನ್ ಅಂತ ತಗೋಬಹುದು. ಡಿಗ್ರಿ ಆಫ್ ಡಿಸೋಸಿಯೇಷನ್ ಆರ್ ಡಿಗ್ರಿ ಆಫ್ ಅಯೋನೈಸೇಷನ್. ಡೈಲ್ಯೂಷನ್ ಅಪಾನ್ ಡೈಲ್ಯೂಷನ್ ನಮ್ಗೆ ಏನಾಗುತ್ತೆ, ಆಲ್ಫಾ ಇನ್ಕ್ರೀಸ್ ಆಗುತ್ತೆ. ಆಲ್ಫಾ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಇನ್ಕ್ರೀಸ್ ಆಗ್ತಿದೆ ಅಂತ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಅಯಾನ್ಸ್. ಓಕೆ, ಸೊ ನಂಬರ್ ಆಫ್ ಅಯಾನ್ಸ್. ಸೊ ಆಲ್ಫಾ ಇನ್ಕ್ರೀಸ್ ಆಯ್ತು ಅಂದ್ರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಇನ್ಕ್ರೀಸ್ ಆಯ್ತು. ಡಿಗ್ರಿ ಆಫ್ ಡಿಸೋಸಿಯೇಷನ್ ಇನ್ಕ್ರೀಸ್ ಆಯ್ತು ಅಂದ್ರೆ ನಂಬರ್ ಆಫ್ ಅಯಾನ್ಸ್ ಇನ್ಕ್ರೀಸ್ ಆಯ್ತು. ನಂಬರ್ ಆಫ್ ಅಯಾನ್ಸ್ ಇನ್ಕ್ರೀಸ್ ಆಯ್ತು ಅಂದ್ರೆ ಇನ್ನು ನಾನು ಹೇಳೋದ್ ಬೇಕಾಗಿಲ್ಲ, ಕಂಡಕ್ಟೆನ್ಸ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಜಾಸ್ತಿ ಅಯಾನ್ಸ್ ಇದ್ರೆ ಅರ್ಥ ಏನು? ಕಂಡಕ್ಟೆನ್ಸ್ ಜಾಸ್ತಿ ಅಂತ, ಹೌದಲ್ವಾ? ಸೊ ಇದು ಯಾವ ಕೇಸಲ್ಲಿ ನಾವು ನೋಡ್ತಾ ಇರೋದು? ಎಲೆಕ್ಟ್ರೋಲೈಟ್ ಕೇಸಲ್ಲಿ. ನಾವೇನ್ ಹೇಳಿದ್ವಿ ಆಲ್ರೆಡಿ ಬಿಗಿನಿಂಗ್ ಅಲ್ಲಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗ್ಬೋದು, ವೀಕ್ ಎಲೆಕ್ಟ್ರೋಲೈಟ್ ಆಗ್ಬೋದು, ಎರಡು ಕೇಸಲ್ಲಿ ಕಂಡಕ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ವಿ. ಓಕೆ, ಬಟ್ ವೀಕ್ ಎಲೆಕ್ಟ್ರೋಲೈಟ್ ಮತ್ತೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಲ್ಲಿ ಸೇಮ್ ರೀತಿಯಾಗಿ ಆಗುತ್ತಾ ಅಂದ್ರೆ ಇಲ್ಲ. ಈಗ ನಮ್ಗೆ ಆಲ್ರೆಡಿ ಗೊತ್ತಿದೆ ವೀಕ್ ಎಲೆಕ್ಟ್ರೋಲೈಟ್ ಅಂದ್ರೆ ಏನು. ಡಿಸೋಸಿಯೇಷನ್ ಆಗಲ್ಲ. ವೆರಿ ಗುಡ್. ಕಂಪ್ಲೀಟ್ ಡಿಸೋಸಿಯೇಷನ್ ಆಗಲ್ಲ ಅಂದ್ರೆ ಆಲ್ಫಾ ಬಗ್ಗೆ ಮಾತಾಡ್ತಾ ಇದೀವಿ, ಹೌದಲ್ವಾ? ಡಿಸೋಸಿಯೇಷನ್ ಕಂಪ್ಲೀಟ್ ಆಗಿ ಆಗ್ತಾ ಇಲ್ಲ ಅಂದ್ರೆ, ಸೊ ಆಲ್ಫಾ ವ್ಯಾಲ್ಯೂ ಎಷ್ಟಿರುತ್ತೆ? ಮೇ ಬಿ ಒಂದು 5% to 6% ಇರುತ್ತೆ ಅಷ್ಟೇ. ವೀಕ್ ಎಲೆಕ್ಟ್ರೋಲೈಟ್ ಆಲ್ಫಾ ಎಷ್ಟು ಬರುತ್ತೆ ಅಂದ್ರೆ 5 to 6% ಔಟ್ ಆಫ್ 100. ಈಗ ಕಂಪ್ಲೀಟ್ ಡಿಸೋಸಿಯೇಷನ್ ಅಂತೂ ಆಗಲ್ಲ, ಅವು ಪಾರ್ಷಿಯಲ್ ಆಗಿ ಡಿಸೋಸಿಯೇಟ್ ಆಗುವಂಥದ್ದು. ಸೊ because of that we see only 5% of degree of dissociation or 5% of dissociation, ionization. But now ಈಗ ಏನ್ ಮಾಡ್ತಾ ಇದೀವಿ ನಾವು? we are increasing the degree of dissociation ಅಲ್ವಾ? ನಾವು ಆಲ್ಫಾನ ಏನ್ ಮಾಡ್ತಿದೀವಿ? ಇನ್ಕ್ರೀಸ್ ಮಾಡ್ತಿದ್ವಿ. ಹೇಗೆ ಇನ್ಕ್ರೀಸ್ ಮಾಡ್ತಾ ಇದೀವಿ? ಬೈ ಡೈಲ್ಯೂಷನ್. Alright, by dilution, and you can see a huge difference in the conductance increased. Okay, so before dilution ಎಷ್ಟು ಬರ್ತಿತ್ತು ಅದಕ್ಕಿಂತ ತುಂಬಾ ಜಾಸ್ತಿ ಕಂಡಕ್ಟೆನ್ಸ್ ಆಗುತ್ತೆ in the case of weak electrolyte. Remember this point, it is very important. Okay. So ಈಗ let's see in the case of strong electrolyte. Strong electrolyte case ಅಲ್ಲಿ ಏನಾಗುತ್ತೆ? These three are there, and the displacement is 0.
So let's say strong electrolyte. So strong electrolyte case ಅಲ್ಲಿ ಏನಾಗುತ್ತೆ ನೋಡಿ. ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತೀರಾ, ಡೈಲ್ಯೂಷನ್ ಇನ್ಕ್ರೀಸ್ ಆಗುತ್ತೆ, ಆಬ್ವಿಯಸ್ಲಿ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ನಾವು ಮೇಜರ್ ಆಗಿ ನೆನ್ಪಿಟ್ಕೊಬೇಕಾಗಿರುವಂತಹ ಪಾಯಿಂಟ್ ಏನು, ಆಲ್ಫಾ. ಆಲ್ಫಾ ಏನಾಗುತ್ತೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕೇಸ್ ಅಲ್ಲಿ, or what is strong electrolyte which undergoes Complete dissociation. Yes, ಅಂದ್ರೆ ಆಲ್ಫಾ ಆಲ್ರೆಡಿ ಎಷ್ಟಿದೆ ನಮ್ಗೆ 100% ಇದೆ, ಕಂಪ್ಲೀಟ್ ಆಗಿ ಡಿಸೋಸಿಯೇಷನ್ ಆಗ್ಬಿಟ್ಟಿದಾವೆ ಆಲ್ಫಾ ಅಲ್ವಾ. ಈಗ ನೀವು NaCl ತಗೋತೀರಪ್ಪ, NaCl ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ವೀಕ್ ಎಲೆಕ್ಟ್ರೋಲೈಟ್? Strong. Yes, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಸೊ ಇದು ನೀವು ತಗೊಂಡ್ರೆ ಕಂಪ್ಲೀಟ್ ಡಿಸೋಸಿಯೇಷನ್ ಆಗ್ಲೇಬೇಕು, 100% ಡಿಸೋಸಿಯೇಷನ್ ಆಗುತ್ತೆ. ಈಗ ಡಿಸೋಸಿಯೇಷನ್ ಆಗ್ಬಿಟ್ಟಿದೆ ಅಂದ್ರೆ ಅಯಾನ್ಸ್ ಆಲ್ರೆಡಿ ಇದೆ, ಇನ್ನು ನೀವು ವಾಟರ್ ಹಾಕೋದ್ರಿಂದ ಏನಾಗುತ್ತೆ ಅದಕ್ಕೆ ಅಲ್ಲ. ಈಗ ಆಲ್ರೆಡಿ Na+Cl- Na+Cl- ಆಗಿದಾವೆ. ಓಕೆ, ಈಗ ನೀವು ಫಾರ್ ಎಕ್ಸಾಂಪಲ್ ಇಫ್ ಐಮ್ ಟೇಕಿಂಗ್ 1 mole ಆಫ್ NaCl, ಓಕೆ 1 mole ಆಫ್ NaCl ತಗೊಂಡ್ರೆ it dissociates as 1 mole of Na+ and 1 mole of Cl- only. ಹೌದಾ? ಅಂದ್ರೆ here we are seeing 100% dissociation, complete dissociation ಆಗೋಗಿದೆ, 100% ಡಿಸೋಸಿಯೇಷನ್ ಆಗಿದೆ. ಬಟ್ ವೀಕ್ ಎಲೆಕ್ಟ್ರೋಲೈಟ್ ಅಲ್ಲಿ 100% ಆಗಿರ್ಲಿಲ್ಲ. ಈ ಏನು ವಾಟರ್ ಹೋಯ್ತು, ವಾಟರ್ ಇಸ್ ಅನ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ವಾಟರ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಜಾಸ್ತಿ ಇದೆ. ಸೊ ವಾಟರ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಜಾಸ್ತಿ ಇರೋದ್ರಿಂದ ಅದೇನ್ ಮಾಡುತ್ತೆ, ದ ಅಟ್ರಾಕ್ಷನ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಅಯಾನ್ಸ್ ನ ಡಿಕ್ರೀಸ್ ಮಾಡುತ್ತೆ. ಸೊ ಅಯಾನ್ಸ್ ದೂರದಲ್ಲಿ ಜಾಸ್ತಿ ಮೂವ್ ಆಗುತ್ತೆ ಅಲ್ವಾ. ಬಟ್ ಈ ಕೇಸಲ್ಲಿ ವಾಟರ್ ಬರಕ್ಕಿಂತ ಮುಂಚೆ, ಲೈಕ್ ಡೈಲ್ಯೂಷನ್ ಮಾಡಕ್ಕಿಂತ ಮುಂಚೆನೆ ಅಯಾನ್ಸ್ ಡಿಸೋಸಿಯೇಟ್ ಆಗ್ಬಿಟ್ಟಿದೆ. ಸೊ ಈಗ ನಾವು ವಾಟರ್ ಆಡ್ ಮಾಡೋದ್ರಿಂದ ಏನಾಗ್ಬೋದು, ಕಂಡಕ್ಟೆನ್ಸ್ ಇನ್ಕ್ರೀಸ್ ಆಗುತ್ತಾ? ಸೊ ಇಲ್ಲೂ ಕೂಡ ನಾವು ನೋಡೋದಾದ್ರೆ, ಸೊ ಆನ್ ಡೈಲ್ಯೂಷನ್ ನಂಬರ್ ಆಫ್ ಅಯಾನ್ಸ್ ವಿಲ್ ನಾಟ್ ಇನ್ಕ್ರೀಸ್. ನೆನಪಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕೇಸ್ ಅಲ್ಲಿ ನೀವು ಡೈಲ್ಯೂಷನ್ ಮಾಡ್ತಿದೀನಿ ಅಂದ್ರೆ ಅಯಾನ್ಸ್ ನಂಬರ್ ಏನಾಗಲ್ಲ, ಇಟ್ ವಿಲ್ ನಾಟ್ ಇನ್ಕ್ರೀಸ್. ಓಕೆ, ನಂಬರ್ ಅಯಾನ್ಸ್ ಅಥವಾ ಹಿಂಗ್ ಬರ್ಬೋದು, ನಂಬರ್ ಆಫ್ ಅಯಾನ್ಸ್ ವಿಲ್ ನಾಟ್ ಇನ್ಕ್ರೀಸ್. ಬಟ್ ವೀಕ್ ಎಲೆಕ್ಟ್ರೋಲೈಟ್ ಕೇಸ್ ಅಲ್ಲಿ ಹೇಳಿದೆ ನಾನು, ಡಿಗ್ರಿ ಆಫ್ ಡಿಸೋಸಿಯೇಷನ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ನಂಬರ್ ಆಫ್ ಅಯಾನ್ಸ್ ಏನಾಗ್ತಿದೆ ಅಂತ Increase. ವೀಕ್ ಎಲೆಕ್ಟ್ರೋಲೈಟ್ ಕೇಸ್ ಅಲ್ಲಿ ನಂಬರ್ ಆಫ್ ಅಯಾನ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದೆ. ಬಟ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕೇಸ್ ಅಲ್ಲಿ ನಂಬರ್ ಆಫ್ ಅಯಾನ್ಸ್ ಇನ್ಕ್ರೀಸ್ ಆಗದೆ, ಆಲ್ರೆಡಿ ಡಿಸೋಸಿಯೇಟ್ ಆಗೋಗಿದಾವೆ. ಡಿಸೋಸಿಯೇಟ್ ಆಗಿರೋದನ್ನ ಪುನಃ ಡಿಸೋಸಿಯೇಟ್ ಮಾಡಕ್ಕಾಗಲ್ಲ. ಸೊ ನಂಬರ್ ಆಫ್ ಅಯಾನ್ಸ್ ವಿಲ್ ನಾಟ್ at all increase. But even after that we see increase in the conductance. So ಇದು ಯಾಕೆ ಅಂತ ನಾವು ತಿಳ್ಕೊಬೇಕು. ಸೊ ಇದಾದ್ಮೇಲೆನು ಕಂಡಕ್ಟೆನ್ಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಯಾಕೆ ಅಂತ we have to check. ಓಕೆ, ಸೊ ಈ ಕೇಸಲ್ಲಿ ನಾವು ಏನ್ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕೇಸಲ್ಲಿ ನೋಡಿ, ಸೊ Na+ ಮತ್ತೆ Cl- ಒಂದು ಕ್ಯಾಟ್ ಅಯಾನ್ ಮತ್ತೆ ಒಂದು ಆಯನ್ ಅಯಾನ್ ಇದೆ ಅಂದ್ರೆ, ಸೊ ಎರಡರ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ಸೊ ಬಿಕಾಸ್ ಆಫ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ, ಅಯಾನ್ಸ್ ಹತ್ರ ಇರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಅಯಾನ್ಸ್ ಆರ್ ನಾಟ್ ಡಿಸೋಸಿಯೇಟೆಡ್ ಹಿಯರ್. ಅಯಾನ್ಸ್ ಆರ್ ಡಿಸೋಸಿಯೇಟೆಡ್. ಅವು ಡಿಸೋಸಿಯೇಟ್ ಆಗಿರೋದಕ್ಕೇನೆ ಅವು ಚಾರ್ಜ್ ತೋರಿಸ್ತಾ ಇರೋದು ನಮ್ಗೆ. ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ ವೆರಿ ಸ್ಮಾಲ್. ಸೊ ಹಾಗಾಗಿ ಈಗ Na+ ಫ್ರೀಯಾಗಿ ಮೂವ್ ಆಗಕ್ ಆಗುತ್ತಾ ಇಲ್ಲಿ?
ಅಥವಾ Cl ಮೈನಸ್ ಫ್ರೀ ಆಗಿ ಮೂವ್ ಆಗೋಕ್ಕಾಗುತ್ತಾ? ಹೇಳಿ. ಕಂಡಕ್ಟೆನ್ಸ್ is not only possible only because of the more number of ions ಇದೆ ಅಂತ. ತುಂಬಾ ions ಇದೆ ಅಂದ್ರೆ ತುಂಬಾ ಕಂಡಕ್ಟೆನ್ಸ್ ಅಂತಲ್ಲ, ions ಮೂವ್ ಆಗ್ಬೇಕು. ಎಷ್ಟು ಫ್ರೀ ಆಗಿ ಈಸಿಯಾಗಿ ಮೂವ್ ಆಗುತ್ತೋ ಅಷ್ಟು ನಮ್ಗೆ ಕಂಡಕ್ಟೆನ್ಸ್ ಜಾಸ್ತಿ, ಹೌದಲ್ವಾ? ಈ ಕೇಸಲ್ಲಿ ನಾನು ಅಬ್ಸರ್ವ್ ಮಾಡೋದಾದ್ರೆ, ಸೊ Na+ ಮತ್ತೆ Cl- ಮಧ್ಯೆ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ ವಾಟರ್ ಏನ್ ಮಾಡುತ್ತೆ, ಡಿಕ್ರೀಸ್ ಮಾಡುತ್ತೆ. ಸೊ ವಾಟರ್ ಏನ್ ಮಾಡುತ್ತೆ, ಇಟ್ ಡಿಕ್ರೀಸಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಅಯಾನ್ಸ್. ಓಕೆ, ಸೊ ಬಿಟ್ವೀನ್ ಏನ್ ಅಯಾನ್ಸ್ ಇದೆ ಅವೆರಡರ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸ್ ಮಾಡುತ್ತೆ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸ್ ಮಾಡಿದಾಗ ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಡಿಸ್ಟೆನ್ಸ್ ಜಾಸ್ತಿ ಆಯ್ತು ಅಂದ್ರೆ ದೇ ಕ್ಯಾನ್ ಮೂವ್ ಫ್ರೀಲಿ, ಹೇಗ್ ಬೇಕಾಗೆ ಫ್ರೀ ಆಗಿ ಮೂವ್ ಆಗ್ಬೋದು. ಸೊ ಅವು ಫ್ರೀ ಆಗಿ ಮೂವ್ ಆಗ್ತಿದೆ ಅಂದ್ರೆ ಅರ್ಥ ಅಯಾನ್ಸ್ ಮೂವ್ ಆಗ್ತಾ ಇದಾವೆ ಅಂತ. ಸೊ ಅಯಾನ್ಸ್ ಮೂವ್ ಆಗ್ತಿದೆ ಅಂದ್ರೆ ಅರ್ಥ ಏನು, ಕಂಡಕ್ಟೆನ್ಸ್ ಆಗ್ತಿದೆ. Okay, so therefore whether it is a strong electrolyte or whether it is a weak electrolyte, the conductance increases upon dilution. Okay, but ಇಲ್ಲಿ ಇನ್ನೊಂದು ಕ್ವಶನ್ ಅರೈಸ್ ಆಗುತ್ತೆ ನಿಮಗೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಜಾಸ್ತಿ ಕಂಡಕ್ಟೆನ್ಸ್ ಮಾಡುತ್ತಾ, ವೀಕ್ ಎಲೆಕ್ಟ್ರೋಲೈಟ್ ಜಾಸ್ತಿ ಕಂಡಕ್ಷನ್ ಮಾಡುತ್ತಾ ಅಪಾನ್ ಡೈಲ್ಯೂಷನ್? ಓಕೆ, ಅಪಾನ್ ಡೈಲ್ಯೂಷನ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕಂಡಕ್ಟೆನ್ಸ್ ಜಾಸ್ತಿ ಆಗುತ್ತಾ, ವೀಕ್ ಎಲೆಕ್ಟ್ರೋಲೈಟ್ ಕಂಡಕ್ಟೆನ್ಸ್ ಜಾಸ್ತಿ ಆಗುತ್ತಾ? ಹೇಳಿ. Think. ಸೊ ಅವೆರಡು ಕೇಸಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ವೀಕ್ ಎಲೆಕ್ಟ್ರೋಲೈಟ್ ಅಲ್ಲಿ ಎಫೆಕ್ಟ್ ಜಾಸ್ತಿ ಅಲ್ವಾ? ವೀಕ್ ಎಲೆಕ್ಟ್ರೋಲೈಟ್ ಎಫೆಕ್ಟ್ ಜಾಸ್ತಿ, ಯಾಕಂದ್ರೆ ಅಲ್ಲಿ there is a large difference in the conductance upon dilution. So dilution ಆದ್ಮೇಲೆ ಕಾನ್ಸಂಟ್ರೇಷನ್ conductance increases comparatively more in weak electrolyte. Strong electrolyte ಎಲ್ಲ ಆಗುತ್ತೆ, ಬಟ್ ತುಂಬಾ ಸ್ಲೈಟ್ ಆಗಿ, ತುಂಬಾ ಸ್ಮಾಲ್ ಅಮೌಂಟ್ ಆಗುತ್ತೆ. ಸೊ ಕಂಡಕ್ಟೆನ್ಸ್ ಸ್ಟ್ರಾಂಗ್ ಅಥವಾ ವೀಕ್ ಅಲ್ಲಿ ಯಾವ್ದಕ್ಕೆ ಜಾಸ್ತಿ ಅಂದ್ರೆ, ಅಥವಾ ಯಾವ್ದ್ರಲ್ಲಿ ಎಫೆಕ್ಟ್ ಜಾಸ್ತಿ? ಡೈಲ್ಯೂಷನ್ ಕೇಸಲ್ಲಿ ನಾನು ಹೇಳ್ತಿರೋದು, ನೀವು ಡೈಲ್ಯೂಷನ್ ಮಾಡಿಲ್ಲ ಅಂದ್ರೆ ಆಬ್ವಿಯಸ್ಲಿ ವೀಕ್ ಎಲೆಕ್ಟ್ರೋಲೈಟ್ ಸ್ಟ್ರಾಂಗ್. ಡೈಲ್ಯೂಷನ್ ಮಾಡಿದಾಗ ಸ್ವಲ್ಪ ವೀಕ್ ಎಲೆಕ್ಟ್ರೋಲೈಟ್ ಕಂಡಕ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ ಕಂಪೇರಿಟಿವ್ ಟು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಗೊತ್ತಾಗಿದ್ಯಾ? ಸೊ ಇದು ಅಬೌಟ್ ಕಂಡಕ್ಟೆನ್ಸ್, ಇದು ಕಂಪ್ಲೀಟ್ಲಿ ಅಬೌಟ್ ಕಂಡಕ್ಟೆನ್ಸ್. ಹಾಗಾದ್ರೆ ವಾಟ್ ಅಬೌಟ್ ಕಂಡಕ್ಟಿವಿಟಿ? ಕಂಡಕ್ಟಿವಿಟಿ ಕೇಸಲ್ಲಿ ಏನಾಗುತ್ತೆ? ಓಕೆ, ಸೊ ಕಂಡಕ್ಟಿವಿಟಿ ಅಥವಾ ಇದನ್ನೇನಂತ ಕರಿಬಹುದು, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಕರಿಬಹುದಾ? ಇದನ್ನು ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಕರಿಬಹುದು ತಾನೆ? It is denoted by kappa. ಸೊ ಈ ಕಂಡಕ್ಟಿವಿಟಿ ಏನಿದೆ ಇಲ್ಲಿ, ಸೊ ಇದನ್ನ ನಾವು ಡಿಫೈನ್ ಮಾಡ್ಬೇಕಾದ್ರೆ ನಾವು ಹೇಳಿದ್ವಿ, ಕಂಡಕ್ಟೆನ್ಸ್ ಡ್ಯೂ ಟು ಆಲ್ ದ ಅಯಾನ್ಸ್ ಪ್ರೆಸೆಂಟ್ ಇನ್ 1 ml ಆಫ್ ಎಲೆಕ್ಟ್ರೋಲೈಟ್. 1 ml ಆಫ್ ಎಲೆಕ್ಟ್ರೋಲೈಟ್ ಅಲ್ಲಿ ಇರುವಂತಹ ಅಯಾನ್ಸ್ ಏನ್ ಮಾಡುತ್ತೆ, ಕಂಡಕ್ಟ್ ಮಾಡುತ್ತಲ್ಲ, ದಟ್ ಈಸ್ ಕಂಡಕ್ಟಿವಿಟಿ. ಗೊತ್ತಿದ್ಯಾ ಕಂಡಕ್ಟಿವಿಟಿ? ನೆನಪಿದ್ಯಾ? ಅಲ್ಲಿ ಏನ್ ಮಾಡ್ತೀವಿ ನಾವು, ರೆಸಿಸ್ಟಿವಿಟಿದು ಇನ್ವರ್ಸ್ ಅಂತ ಹೇಳ್ತೀವಿ ನಾವು, ಅಲ್ವಾ?
ಅದೇ ರೀತಿ when L is equal to 1 meter, there is equal to 1 meter, ಅವಾಗ ಏನಾಗುತ್ತೆ is equal to kappa. So ಅದೇ ರೀತಿ conductivity is nothing but it is going to be the conductance due to ions which is present in 1 ml of electrolyte. Okay, so ಈಗ ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ 1 ml ತಗೊಂಡಿದ್ದೀನಿ, 1 ml of ಯಾವ್ದಾದ್ರು ಒಂದು ಎಲೆಕ್ಟ್ರೋಲೈಟ್ ಆಗ್ಬೋದು. ಸೊ ಯಾವ್ದಾದ್ರು ಒಂದು ಎಲೆಕ್ಟ್ರೋಲೈಟ್ ತಗೊಂಡಿದ್ದೀನಿ, ಇಲ್ಲಿ ಎಲೆಕ್ಟ್ರೋಲೈಟ್ ತಗೊಂಡಿದ್ದೀವಿ ಅಂತ ಇದಾಗುತ್ತೆ 1 ml ಎಲೆಕ್ಟ್ರೋಲೈಟ್ ಅಂತ ತಗೊಂಡಿದ್ದೀನಿ. ಸೊ 1 ml ಎಲೆಕ್ಟ್ರೋಲೈಟ್ ಅಂದ್ರೆ ಟೋಟಲ್ ಅಲ್ಲಿ ಇಟ್ ಹ್ಯಾಸ್ 4 ions ಅಂತ ಕನ್ಸಿಡರ್ ಮಾಡಿ. ಓಕೆ, 1 ml ಎಲೆಕ್ಟ್ರೋಲೈಟ್ ತಗೊಂಡಿದ್ದೀನಿ, ಅದ್ರಲ್ಲಿ 4 ಅಯಾನ್ ಇದೆ. ಸೊ ಕಂಡಕ್ಟಿವಿಟಿ ಇಸ್ ಓನ್ಲಿ ಬಿಕಾಸ್ ಆಫ್ 4 ions. ಅರ್ಥ ಆಗ್ತಿದ್ಯಾ? ಸೊ ಇಲ್ಲೇನ್ ಕಂಡಕ್ಟಿವಿಟಿ ನೀವು ಅಬ್ಸರ್ವ್ ಮಾಡ್ತೀರಾ, ಸೊ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ 4 ions. ಸೊ ಈ 1 ml ಅಲ್ಲಿ ಎಷ್ಟಿದೆಯೋ ಅಷ್ಟು ಅಯಾನ್ಸ್ ಇಂದ ಮಾತ್ರ ಕಂಡಕ್ಟಿವಿಟಿ ಆಗುತ್ತೆ. ಸೊ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ವಿಲ್ ಜಸ್ಟ್ ಇನ್ಕ್ರೀಸ್ ಇಟ್ಸ್ ವಾಲ್ಯೂಮ್. ಓಕೆ, ಇದ್ರದ್ದು ವಾಲ್ಯೂಮ್ ಏನ್ ಮಾಡ್ತೀವಿ, ಇನ್ಕ್ರೀಸ್ ಮಾಡ್ತೀವಿ. ಸೊ ಇಲ್ಲೆಲ್ಲ ಬೇರೆ ವಾಟರ್ ಇದೆ. ಓಕೆ, ಸೊ ಈಗ ಇದ್ರ ಕಂಡಕ್ಟಿವಿಟಿ ಏನಾಗುತ್ತೆ, ಏನಾಗುತ್ತೆ, ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತಾ ಇದೀನಲ್ವಾ. ಸೊ ವಾಲ್ಯೂಮ್ ಇನ್ಕ್ರೀಸ್ ಮಾಡಿದಾಗ ಡೆನ್ಸಿಟಿ ಏನಾಯ್ತು, Increase. ಐ Decrease. Decrease. ಡೆನ್ಸಿಟಿ ಡಿಕ್ರೀಸ್ ಕಂಡ್ರಿ, ವಾಲ್ಯೂಮ್ ಅಲ್ಲಿ ಹೇಳ್ಬಿಟ್ರೆ ನೀವು ಪ್ರೂವ್ ಮಾಡಿ, ಸರಿ ನೋಬೆಲ್ ಅವಾರ್ಡ್ ಕೊಡಿಸ್ತೀನಿ. ಸೊ ಡೆನ್ಸಿಟಿ ವಿಲ್ ಡಿಕ್ರೀಸ್. ಓಕೆ, ಓಕೆನಾ. ಸೊ ಡೆನ್ಸಿಟಿ ಡಿಕ್ರೀಸ್ ಆಗ್ತಿದೆ ಅಂತ ಅರ್ಥ ನಂಬರ್ ಆಫ್ ಅಯಾನ್ಸ್ ಇನ್ 1 ml ಏನಾಗುತ್ತೆ, Decrease. Decrease. ನಂಬರ್ ಆಫ್ ಅಯಾನ್ಸ್ ಇನ್ 1 ml. ಸೊ ಆ ಜಾಗದಲ್ಲಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಅಯಾನ್ಸ್ ನಂಬರ್ ಕಮ್ಮಿ ಆಯ್ತು ಅಂದ್ರೆ ಕಂಡಕ್ಟಿವಿಟಿ ಅಥವಾ ಕಂಡಕ್ಟೆನ್ಸ್ ಏನಾಯ್ತು, ಕಡಿಮೆ. ಓಕೆ. ಸೊ ಅಟ್ ದಟ್ ಕೇಸ್ ಏನಾಗುತ್ತೆ ನಿಮ್ಗೆ, ಕಂಡಕ್ಟೆನ್ಸ್ ಡಿಕ್ರೀಸಸ್ ಅಥವಾ ಕಂಡಕ್ಟಿವಿಟಿನೇ ತಗೊಂಡ್ರೆ ಅದು ಡಿಕ್ರೀಸ್ ಆಗುತ್ತೆ. ಅಂದ್ರೆ ಇಲ್ಲಿ ನೀವು ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತಿದ್ರೆ ಕಾನ್ಸಂಟ್ರೇಷನ್ ಏನ್ ಮಾಡ್ತಿದ್ದೀರಾ, ಡಿಕ್ರೀಸ್ ಮಾಡ್ತಾ ಇದೀರಾ. ಅಪಾನ್ ಡೈಲ್ಯೂಷನ್ ಅಂತಾನೆ ತಗೋಬಹುದು ಅಲ್ವಾ. ಕಾನ್ಸಂಟ್ರೇಷನ್ ಏನಾಗುತ್ತೆ, ಇಲ್ಲಿ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಇದು ನಿಮ್ಗೆ ಬೋತ್ ದ ಕೇಸ್, ವೆದರ್ ಯು ಆರ್ ಗೋಯಿಂಗ್ ಟು ಟೇಕ್ ಸ್ಟ್ರಾಂಗ್, ವೆದರ್ ಯು ಗೋಯಿಂಗ್ ಟು ಟೇಕ್ ವೀಕ್ ಎಲೆಕ್ಟ್ರೋಲೈಟ್. ಸೊ ಎರಡೂ ಕೇಸಲ್ಲಿ ನಮ್ಗೆ ಡಿಕ್ರೀಸ್ ಆಗ್ಲೇಬೇಕು. ಓಕೆ, ಸೊ ಎರಡೂ ಕೇಸಲ್ಲಿ ಕಂಡಕ್ಟಿವಿಟಿ ಏನಾಗುತ್ತೆ, ನಮ್ಗೆ ಡಿಕ್ರೀಸ್ ಆಗುತ್ತೆ. ಸೊ ರಿಮೆಂಬರ್, ಕಂಡಕ್ಟಿವಿಟಿ ಆಲ್ವೇಸ್ ಡಿಕ್ರೀಸಸ್ ವಿತ್ ದ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್. ನೆನಪಾಗ್ತಿದ್ಯಾ? ಅಲ್ಲ ನೆನ್ಪಿಟ್ಕೋಬೇಕು. ಕಂಡಕ್ಟೆನ್ಸ್ ಬೇರೆ, ಕಂಡಕ್ಟಿವಿಟಿ ಬೇರೆ. ಓಕೆ, ಬೆಟರ್ ಐ ವಿಲ್ ನಾಟ್ ಯೂಸ್ ಕಂಡಕ್ಟೆನ್ಸ್ ಓನ್ಲಿ ಹಿಯರ್. ಸೊ ಇಲ್ಲಿ ಕಂಡಕ್ಟೆನ್ಸ್ ಪದನೇ ಬೇರೆ. ಸೊ ಕಂಡಕ್ಟಿವಿಟಿನೇ ಡಿಕ್ರೀಸ್ ಆಗುತ್ತೆ, ಹಂಗೆ ತಗೊಳ್ಳೋಣ. ಓಕೆ, ಸೊ ಯಾಕಂದ್ರೆ ನಾವು ಕಂಡಕ್ಟಿವಿಟಿ ಅಥವಾ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಹೇಳ್ತಿದ್ವಿ. ಸ್ಪೆಸಿಫಿಕ್ ಆ ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಮಾತ್ರ ನಾನು ನೋಡ್ತಾ ಇರೋದು, ಆಲ್ ಓವರ್ ನೋಡ್ತಾ ಇಲ್ಲ ನಾನು, ಪರ್ಟಿಕ್ಯುಲರ್ ಜಾಗದಲ್ಲಿ. ಸೊ ಅದು ಸ್ಪೆಸಿಫಿಕ್. ಸೊ ಆದ್ರಿಂದ ಆ ಕಂಡಕ್ಟಿವಿಟಿ ಏನಾಗುತ್ತೆ, ಡಿಕ್ರೀಸಸ್ ವಿತ್ ಡಿಕ್ರೀಸಿಂಗ್ ಕಾನ್ಸಂಟ್ರೇಷನ್ ಬೋತ್ ಫಾರ್ ವೀಕ್ ಅಂಡ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಸೊ ವೀಕ್ ಆಗ್ಬೋದು ಅಥವಾ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗ್ಬೋದು. ಸೊ ಎರಡು ಕೇಸಲ್ಲಿ ಕಂಡಕ್ಟಿವಿಟಿ ಏನಾಗುತ್ತೆ, ನಮಗೆ ಡಿಕ್ರೀಸ್ ಆಗುತ್ತೆ ವಿತ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್. ಡಿಕ್ರೀಸ್ ಮಾಡ್ತಾ ಇದೀನಿ ಕಾನ್ಸಂಟ್ರೇಷನ್ ಅಂದ್ರೆ ಇನ್ಕ್ರೀಸ್ ಇನ್ ಡೈಲ್ಯೂಷನ್. ಕೇಳ್ತಾರೆ ನಿಮ್ಗೆ, ವಾಟ್ ಹ್ಯಾಪನ್ಸ್ ಟು ದ ಕಂಡಕ್ಟಿವಿಟಿ ಅಪಾನ್ ಡೈಲ್ಯೂಷನ್, ವಾಟ್ ಹ್ಯಾಪನ್ಸ್ ಟು ದ ಕಂಡಕ್ಟಿವಿಟಿ ಆನ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ದ ಕಾನ್ಸಂಟ್ರೇಷನ್. ಗೊತ್ತಾಗಿದ್ಯಾ? ಇಸ್ ದಿಸ್ ಕ್ಲಿಯರ್ ಟು ಆಲ್?